ಮಜಾ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸೊ ಇದು ಯಾವ ಪಾಯಸ ಅಂದರೆ ಅಕ್ಕಿ ಕಡಲೆಬೇಳೆ ಪಾಯಸ. ಭಾಳ ಈಸಿಯಾಗಿ ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು. ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಮೊದಲು ಈ ಅಕ್ಕಿ ಕಡಲೆಬೇಳೆ ಪಾಯಸಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಅಕ್ಕಿ ಕಡಲೆಬೇಳೆ ಪಾಯಸ ಬೇಕಾಗುವ ಪದಾರ್ಥಗಳು: ನೆನೆಸಿದ ಅಕ್ಕಿ 1 ಕಪ್ಪು, ನೆನೆಸಿದ ಕಡಲೆಬೇಳೆ 1 ಕಪ್ಪು, ಲವಂಗ 4, ಜಾಪತ್ರೆ 1, ಬೆಲ್ಲ 1.5 ಕಪ್ಪು, ತುರಿದ ತೆಂಗಿನಕಾಯಿ 1 ಕಪ್ಪು, ಗಸಗಸೆ 1 ಚಮಚ, ಏಲಕ್ಕಿ 4ರಿಂದ 5, ಗೋಡಂಬಿ 10ರಿಂದ 15, ಒಣದ್ರಾಕ್ಷಿ 10ರಿಂದ 15, ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ 2 ದೊಡ್ಡ ಚಮಚ, ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ 2 ಚಮಚ. ಈಗ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡೋಕ್ಕೆ ಶುರು ಮಾಡೋಣ. ಭಾಳ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಈ ಬೇಳೆ ಮತ್ತು ಅಕ್ಕಿಯನ್ನು ಬೇಯಿಸ್ಕೋಬೇಕು. ಅದಕ್ಕೇನು ಮಾಡ್ತೀನಿ ಅಂದರೆ ಕುಕ್ಕರ್ ತೊಗೋತೀನಿ. ಕುಕ್ಕರ್ಗೆ ಮೊದಲು ನಾನು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೀನಿ. 2 ಚಮಚದಷ್ಟು ಎಣ್ಣೆ ಹಾಕ್ತೀನಿ. ಓಕೆ, ಇದು ಚೆನ್ನಾಗಿ ಕಾಯಲಿ. ಇದಕ್ಕೆ ಮೊದಲು ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಕಡಲೆಬೇಳೆನ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. 1 ನಿಮಿಷ ಸುಮ್ಮನೆ ಹೀಗೆ ಬಾಡಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೇ ನೆನೆಸಿರುವ ಅಕ್ಕಿ ಹಾಕ್ಬಿಡೋಣ. ಇದನ್ನು ಕೂಡ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ನಾನಿಲ್ಲಿ 1 ಕಪ್ ಬೇಳೆ 1 ಕಪ್ಪು ಅಕ್ಕಿ ಹಾಕಿರೋದ್ರಿಂದ ನಾನು 4 ಕಪ್ ನೀರು ಹಾಕಬೇಕು. ನಾನು 5 ಕಪ್ ಹಾಕ್ತೀನಿ. ಸ್ವಲ್ಪ ನೀರು ಜಾಸ್ತಿ ಇಟ್ಟೇ ಹಾಕ್ತೀನಿ. ಸೊ 5 ಕಪ್ ನೀರು. 1 2 3 4 5. ಓಕೆ, ಇದು 3 ವಿಸಿಲ್ ಕೂಗಬೇಕು. ಇದು 3 ವಿಸಿಲ್ ಕೂಗಬೇಕು. ಇದು ಈ ಕಡೆ ಕೂಗಲಿ. ಈ ಕಡೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಇದೇ ನಮ್ಮದು ಟ್ವಿಸ್ಟ್ ಇರೋದು. ಸೊ ನಾನೇನು ಮಾಡ್ತೀನಿ, ಒಂದು ಪ್ಯಾನ್ ತೊಗೊಂಡು ಈ ಪ್ಯಾನಿಗೆ 1 ಜಾಪತ್ರೆ ಹಾಕ್ತೀನಿ. 1 ಜಾಪತ್ರೆ, ಆಮೇಲೆ 1 ಸ್ಪೂನಷ್ಟು ಗಸಗಸೆ. ಓಕೆ, ಇದಿಷ್ಟನ್ನು ಚೆನ್ನಾಗೆ ಹುರ್ಕೋತೀನಿ. ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಇದು ಸಿಡಿಯೋಕ್ಕೆ ಶುರುವಾಗತ್ತೆ, ಅಲ್ಲಿವರೆಗೂ ರೋಸ್ಟ್ ಮಾಡಬೇಕು ಇದನ್ನು. ನೋಡಿ 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 ಬೆಂಕಿ ಎತ್ಕೋತೋ ಅಂತ ಎಗರ್ತಾ ಇದ್ದಾನೆ. ಹಂಗೆ ಎಗರಕ್ಕೆ ಶುರು ಆಗಬೇಕು ಅದು. ಓಕೆ, ಇದು ಸ್ವಿಚ್ ಆಫ್ ಮಾಡ್ತೀನಿ. ಈಗೇನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ಜಾರ್ ತೊಗೋಬೇಕು. ಈ ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಜೊತೆಗೆ 4ರಿಂದ 5 ಏಲಕ್ಕಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಕೋಬೇಕು. ಇದು ರೆಡಿ ಆಯಿತು. ಇದು 1 ಸಲ 3 ಸಲ ಕೂಗಿ ಚೆನ್ನಾಗಿ ಆರಬೇಕು. ಓಕೆ, ಜನರಲಿ ಈ ಪಾಯಸನ ದೇವಸ್ಥಾನಗಳಲ್ಲಿ ಮಾಡ್ತಾರೆ, ಹಬ್ಬ ಹರಿದಿನಗಳಲ್ಲಿ ಮಾಡ್ತಾರೆ, ದೇವಸ್ಥಾನದಲ್ಲಿ ಎಸ್ಪೆಷಲಿ ಪ್ರಸಾದಕ್ಕೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಾಪತ್ರೆ ಹಾಕ್ತಾಯಿದ್ದೀನಿ, ಅವರು ಪಚ್ಕರ್ಪೂರ ಹಾಕ್ತಾರೆ ದೇವಸ್ಥಾನದಲ್ಲಿ. ಅದೇ ಒಂದು ಬೇರೆ ಫ್ಲೇವರ್ ಕೊಡುತ್ತೆ. ಸೊ ನಾನು ಕೊಟ್ಟಿರೋ ಟ್ವಿಸ್ಟ್ ಅಂದರೆ ಪಚ್ಕರ್ಪೂರದ ಬದಲು ಜಾಪತ್ರೆ ಹಾಕಿದ್ದೀನಿ. ಅದು ನಾನು ಕೊಟ್ಟಿರೋ ಟ್ವಿಸ್ಟು. ತುಂಬ ಒಳ್ಳೆ ಘಮ ಬರುತ್ತಿದ್ದು. ಆ ಫ್ಲೇವರೇ ಭಾಳ ಮಜಾ ಇರುತ್ತೆ ಟೋಟಲ್ಲಾಗಿ. ಓಕೆ, ಸೊ ಘಮ್ ಅಂತ ಇದೆ. ಅದನ್ನು ತೆಗೆದ್ರೆ ಗೊತ್ತಾಗುತ್ತೆ ಘಮ್ ಅಂತಿರೋದು. ಇದು 3 ಸಲ ಕೂಗಿ ತಣ್ಣಗಾಗಬೇಕು. ಓಕೆ, ಈಗ ಇದು ಕೂಲ್ ಆಗೋಷ್ಟರಲ್ಲಿ ನಾವು ಬೆಲ್ಲನ ಕರಗಿಸ್ಕೊಂಬಿಡೋಣ. 1.5 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಓಕೆ, ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಇದು ಚೆನ್ನಾಗೆ ಕುದ್ದು ಬೆಲ್ಲ ಎಲ್ಲ ಕರಗಬೇಕು. ಈ ಕಡೆ ಕುಕ್ಕರ್ ಕೂಲಾಗಿದೆ. ಪರ್ಫೆಕ್ಟ್.
ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕ್ಬಿಡೋಣ. ಏನು ಗಮ್ಮಂತಿದೆ ಗೊತ್ತಾ, ದಿಸ್ ಅರೋಮಾ ಇಸ್ ಸೋ ಎಂಟೈಸಿಂಗ್. ಪರ್ಫೆಕ್ಟ್. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗಬೇಕು. ಇದು ಚೆನ್ನಾಗಿ ಕುದ್ದು ಬೆಲ್ಲ ಎಲ್ಲ ಕರಗಬೇಕು. ಸಾಮಾನ್ಯವಾಗಿ ನನಗೆ ದೇವಸ್ಥಾನದಲ್ಲಿ ಇದನ್ನು ಪ್ರಸಾದ ಮಾಡಿಬಿಟ್ಟಿದ್ರೆ ನಂಗೆ ಭಾಳ ಖುಷಿ ಆಗ್ಬಿಡುತ್ತೆ. 2-3 ದೊನ್ನೆ ತೊಗೊಂಬಿಡ್ತೀನಿ. ಇದನ್ನು ಸಖತ್ ರುಚಿಯಾಗಿರುತ್ತೆ. ಇದು ಕರ್ನಾಟಕದ ಪಾಯಸ. ಇದು ಬೇರೆ ಎಲ್ಲೂ ಇದನ್ನು ಮಾಡಲ್ಲ. ನೀವು ತಮಿಳ್ನಾಡಿಗೆ ಹೋಗಿ ಅಥವಾ ಆಂಧ್ರ ಪ್ರದೇಶಕ್ಕೆ ಹೋಗಿ ಕೇರಳಕ್ಕೆ ಹೋಗಿ ಎಲ್ಲೂ ಮಾಡಲ್ಲ. ಇದು ಮಾಡೋದು ಕರ್ನಾಟಕದಲ್ಲಿ ಮಾತ್ರ. ಅಂಥ ಅದ್ಭುತವಾದ ಪಾಯಸ ಇದು. ಇದು ಚೆನ್ನಾಗಿ ಕುದಿಬೇಕು. ಈ ಕಡೆ ಇದು ಕುದ್ದು ಬೆಲ್ಲ ಕರಗಬೇಕು. ಓಕೆ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಡೈರೆಕ್ಟಾಗಿ ಇದಕ್ಕೆ ಫಿಲ್ಟ್ರ್ ಮಾಡ್ಬಿಡೋಣ. ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ರೌಂಡ್ ಕುದಿಯೋಕ್ಕೆ ಬಿಡೋಣ. ಈಗ ನಾವು ಒಂದು ಒಗ್ಗರಣೆ ಅಂದರೆ ಏನಂದರೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕೋದು ಅಷ್ಟೇ ಒಗ್ಗರಣೆ. ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ. ಈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ನಲ್ಲ, ಇದಕ್ಕೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲು ತುಂಬ ಒಳ್ಳೆಯ ಎಣ್ಣೆ. ಲೈಟಾಗಿರುತ್ತೆ. ಕರೆದ್ರೆ ಅದರಲ್ಲಿ ನಮಗೆ ಗ್ರೀಸಿ ಆಗೋದಿಲ್ಲ. ಆಮೇಲೆ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕರಿಬೋದು. ಅಷ್ಟೇ ಅಲ್ಲ, ವಿಟಮಿನ್ ಎ, ಡಿ, ಇ ಇರೋದರಿಂದ ಅದು ತುಂಬ ಹೆಲ್ದಿ ಆಯಿಲು. ಮತ್ತು ಇನ್ನೊಂದು ಏನಂದರೆ, ಹೆಲ್ದಿ ಆಯಿಲ್ ಯಾಕಾಗತ್ತೆ ಅಂದರೆ ನೋಡಿ, ಅದರ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇಟ್ಸ್ ಒಂಥರ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ, ಕಟ್ಟಿಂಗ್ ಏಜ್ ಟೆಕ್ನಾಲಜಿ ಇಟ್ಕೊಂಡಿದ್ದಾರೆ. ಮತ್ತು ಸ್ಟ್ರೀಮ್ಲೈನ್ ಪ್ರೋಸೆಸ್ಸಲ್ಲಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಾಗಿ ಪ್ರತಿ ಬ್ಯಾಚು ಕೂಡ ಒಂದೇ ಕ್ವಾಲಿಟಿ ಇರುತ್ತೆ. ಆ್ಯಂಡ್ ಸಾಲದಕ್ಕೆ ಅವರ ಪ್ಯಾಕಿಂಗ್ ಮೆಷಿನ್ಸ್ ಇದೆಯಲ್ಲ, ಅದೆಲ್ಲ ಹ್ಯಾಂಡ್ಸ್ ಫ್ರೀ ಪ್ಯಾಕಿಂಗ್ ಮೆಷಿನ್ಸು. ಒಂದು ಚೂರು ಕೈಯಲ್ಲಿ ಮುಟ್ಟಲ್ಲ. ಬಾಟ್ಲಾಗಲಿ ಸ್ಯಾಚೆ ಆಗಲಿ ಅದನ್ನು ಹ್ಯಾಂಡ್ಸ್ ಫ್ರೀ ಪ್ಯಾಕೇಜಿಂಗ್ ಮೆಷಿನ್ಸ್ ಇರೋದ್ರಿಂದ ಹೈಜೀನ್ ಕೂಡ ಕಾಪಾಡ್ತಾರೆ. ಹಾಗಾಗಿ ಇಟ್ಸ್ ಎ ವೆರಿ ಹೆಲ್ದಿ ಆಯಿಲ್. ಈ ಕಡೆ ನಮ್ಮ ಹಳ್ಳಿ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ ಕೂಡ ಶುದ್ಧ ಹಳ್ಳಿ ತುಪ್ಪ. ಅಂದರೆ ಘಮ್ಮಂತ ಪರಿಮಳ ಬರುತ್ತೆ. ನೀವೇನೇ ಅಡುಗೆ ಮಾಡಿ ಅದಕ್ಕೆ ಹಾಕಿದ್ರೆ ತುಪ್ಪದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಬಹಳ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ನಮ್ಮ ದೇಹದಲ್ಲಿ ಕೀಲುಗಳಿಗೆ ಲೂಬ್ರಿಗೇಷನ್ ಬರಬೇಕು ಅಂದರೆ ತುಪ್ಪ ಇರಲೇಬೇಕು. ತುಪ್ಪ ಇಲ್ದಿರ ನೋಡಿ, ಅದಕ್ಕೆ ಆಯುರ್ವೇದದ ಎಷ್ಟೋ ಔಷಧಿಗಳಿಗೆ ತುಪ್ಪನೇ ಬೇಸಾಗಿ ಇಟ್ಕೋತಾರೆ. ಓಕೆ, ಸೊ ಈಗ ಈ ತುಪ್ಪದಲ್ಲಿ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಓಕೆ, ಗೋಡಂಬಿ ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಆಗಬೇಕು. ಇದು ಲೈಟ್ ಬ್ರೌನ್ ಕಲರ್ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕೋಣ. ಆ ದ್ರಾಕ್ಷಿ ಬುರ್ರ ಅಂತ ಊದಿ ದಪ್ಪ ಆಗಬೇಕು. ಪರ್ಫೆಕ್ಟ್. ಇದನ್ನು ಇದಕ್ಕೆ ಹಾಕ್ಬಿಡೋಣ. ಲುಕ್ ಎಟ್ ದಟ್. ಅದ್ಭುತವಾದ ಪಾಯಸ ರೆಡಿ. ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ.